ಒಂದು ಹೇಳಬೇಕಾದ ಬೇವು ಬೆಲ್ಲ ಸಾಮಾನ್ಯವಾಗಿ ಉದ್ದೇಶ ಇರೋದು ಕಹಿ ಮತ್ತು ಸಿಹಿ ಎರಡನ್ನೂ ಸಮನಾಗಿ ಹಂಚ್ಕೋಬೇಕಾಗತ್ತೆ ಅಂತ. ಆದರೆ ಆ ದೃಷ್ಟಿ ನಮ್ಮಲ್ಲಿದ್ದರೂ ಕೂಡ ಮನಸ್ಸೆಲ್ಲ ಹೇಳುತ್ತೆ ಕಹಿ ಏನು ಬೇಕಾಗಿಲ್ಲ, ಸಿಹಿ ಇದ್ದರೆ ಸಾಕು ಅಂತ. ಆದರೆ ಆ ಪರಿಸ್ಥಿತಿಲಿಲ್ಲ, ಸಿಹಿ ಕಹಿನ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆದರೆ ಇವತ್ತಿನ ದಿವಸ ಭಾಳಷ್ಟು ಗಲೀಜೆ ಜಾಸ್ತಿ ಆಗಿರೋದ್ರಿಂದ ಸುದ್ದಿಯಿಂದ ಹಿಡಿದು ಎಲ್ಲ ವ್ಯವಹಾರದಲ್ಲೂ ಕಸ ಕಡ್ಡಿ ಅಂತ ಅಂದರೆ ಅದೆಲ್ಲ ಕಹಿ ಅಂತಲೇ. ಆ ಕಹಿಯನ್ನು ನಾವು ಸ್ವಲ್ಪ ತೊಳೆದು ಸ್ವಚ್ಛ ಮಾಡ್ಕೊಂಡು ಸಿಹಿಯನ್ನು ಬಾಯಿಗೆ ಹಾಕೊಳ್ಳೋದಕ್ಕೆ ಇವತ್ತಿನಿಂದ ಪ್ರಾರಂಭ ಮಾಡಿದ್ರೆ ನಿಮ್ಮ ಮುಖೇನ ಸ್ವಲ್ಪನಾದರೂ ಶುದ್ಧಿ ಆಗಲಿ, ಶುದ್ಧೀಕರಣ ಎಲ್ಲ ರಂಗದಲ್ಲೂ ಆಗಲಿ, ಕೇವಲ ಸುದ್ದಿ ಮಾಧ್ಯಮದಲ್ಲೆಲ್ಲ ನಮ್ಮ ಬದುಕಿನಲ್ಲೆಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಆಮೇಲೆ ಇವತ್ತು ಹಾಕ್ಕೊಂಡಿರೋ ಕಾರ್ಯಕ್ರಮಗಳು ನೋಡೋದು ವೇದಿಕೆನೇ ಬೇಡ ಅನ್ನೋ ದೃಷ್ಟಿಯಲ್ಲಿ 9 ಹಾಕ್ಕೊಂಡಿದ್ದೀರಿ. ಯಾವ ಕಾರಣಕ್ಕೆ 9 ಜೋಗಿಯವರು ಮಾಡಿದ್ರು ಏನೋ ಗೊತ್ತಿಲ್ಲ, ಭಾಳ ಮುಖ್ಯ 9. ಈ ಮ್ಯಾಥಮೆಟಿಕ್ಸ್ನಲ್ಲಿ 9 ಅನ್ನೋದು ಬಹಳ ಮುಖ್ಯವಾದ್ದು. 1ರಿಂದ 9 ಬಿಟ್ಟರೆ ಅಲ್ಲಿಗೆ 9 ದೊಡ್ಡದು. ಇಂದಕ್ಕೆಲ್ಲ 0 ಹಾಕಿರಿ ಏನು ಬೆಲೆ ಇಲ್ಲ. 9ಕ್ಕೆ ಮುಂದಕ್ಕೆ 0 ಹಾಕಿದ್ರೆ ವಿಪರೀತ ಬೆಲೆ ಇರುತ್ತೆ, ಇವರಿಗೆ ಗೊತ್ತಿರ್ತದೆ. ಈಗ ಬೇಕಾದಷ್ಟು 0 ಹಾಕ್ಸ್ಕೊಂಡಿರೋರು ಇವರು ಹಾಕ್ಬಿಟ್ಬಿಟ್ಟಿದ್ದಾರೆ. ನಮಗೆಲ್ಲ ಬರೀ ಹಿಂದಕ್ಕೆ 0 ಬಂದಿರುವಂಥವ್ರು ನಾವು. ಹಾಂ, 0 ಇರೋದು. ಹಾಗಾಗಿ ಇಲ್ಲಿ ಜೋಗಿ ಅವ್ರಿಗೆ ಬರ್ತಾರೆ ಅನ್ನೋದು ಗೊತ್ತಾಗೇ ಮಾಡಿದ್ರು ಅಂತ ಕಾಣಿಸುತ್ತೆ. ಆದರೆ ನಾನು ಹೇಳೋದು 9ಕ್ಕಿರೋ ಗೌರವ ಆ 0ಗಳಿಗೂ ಇಲ್ಲ, ಮುಂದಿರೋದಕ್ಕೂ ಇಲ್ಲ, ಹಿಂದಿರೋದಕ್ಕೂ ಇಲ್ಲ. ಅದಕ್ಕೆ ಆ ಮಗ್ಗಿನ ಅಷ್ಟರ ಮಟ್ಟಿಗೆ ಪ್ರಪಂಚದಾದ್ಯಂತ ಮಾಡಿದ್ದಾರೆ. ಅಂಥ 9 ಕವನ, ಕತೆ, ನಾಟಕ ಇಂಥದ್ದೆಲ್ಲ ಬದುಕಿಗೆ ಬೇಕಾಗಿರ್ತಕ್ಕಂಥ ನಮ್ಮ ದಿನನಿತ್ಯದ ವಿಚಾರಗಳನ್ನು ಬಿಟ್ಟು ಬದುಕಿಗೆ ಬೇಕಾದ 9 ಮಗ್ಗಿ ನೋಡಿ. 9 9 9 2 18 8 1 9 9 3 27 3 7 9 9 4 36 3 ಅಲ್ಲೇ 9 3 20 2 7 9 9 4 36 3 6 9 9 5 45 4 5 9 9 6 54 5 4 9 9 7 72 7 2 9 9 81 8 1 9 9 90 0 ಹೊಡೆದರೆ 9. ಆ 0ನೇ ಈ ಸೀತಾರಾಮ ಮಧ್ಯೆ ಇಂಟರ್ಫಿಯರ್ ಮಾಡ್ತಿದ್ರು, ಹೊಡೆದಾಕಿದ್ದೀನಿ. ಹಾಗಾಗಿ 9 ನೀವು ಅಂತ ತಿಳ್ಕೊಳ್ಳಿ ಅಂತೇಳಿ 9ಕ್ಕೆ ನಿಮಗೆ ಬೇಕಾದ ಹಾಗೆ ಗುಣಾತ್ಮಕವಾಗಿ 0 ಈ ಕಡೆ ಹಾಕೊಳ್ಳಿ, ಇದ್ರೆ ಆ ಕಡೆ ಹಾಕೊಳ್ಳಿ. ಕಹಿ ಸಿಹಿಯನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾದ್ದು ಭಾಳ ಕಷ್ಟ. ಬಂದದ್ದೆಲ್ಲ ಬರಲಿ, ಅದು ನಂದು, ಹೋಗಿದ್ದೆಲ್ಲ ಹೋಗಲಿ, ಅದು ನಂದಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ಮಾಡ್ಕೊಂಡು ಈ ವರ್ಷ ಪೂರ್ತಿ ಎಲ್ಲವನ್ನು ಸ್ವಚ್ಛ ಮಾಡೋಕ್ಕೆ, ಶುದ್ಧೀಕರಣ ಮಾಡೋಕ್ಕೆ ಈ ಹಬ್ಬಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಕಾರ್ಯಕ್ರಮ ಸಂತೋಷದ ಉದ್ಘಾಟನೆ ಮಾಡೋದು. ಜೊತೆಗೆ ನಾನು ಇವತ್ತು ಕಲಾವಿದ ಸೀತಾರಾಮ್ ಇಬ್ಬರು ಇರೋದ್ರಿಂದ, ಇವ್ರು ನನಗಿಂತ ಸೀನಿಯರ್ ದೊಡ್ಡ ನಟರು, ಅವರು ಇರೋದರಿಂದ ಇವತ್ತು ನಮ್ಮದು ವಿಶ್ವರಂಗ ದಿನಾಚರಣೆಯೂ ಕೂಡ ಹೌದು. ಆ ವಿಶ್ವರಂಗ ದಿನಾಚರಣೆಯೂ ಆಗಿರೋದ್ರಿಂದ ಆ ಕಾರ್ಯಕ್ರಮವೂ ಇಲ್ಲಿರೋದ್ರಿಂದ ಅದಕ್ಕೂ ಕೂಡ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ರಂಗಭೂಮಿ ಅಂತಕ್ಕಂಥದ್ದು ವಿಶ್ವದೇ ಒಂದು ರಂಗ. ನಾವೆಲ್ಲರೂ ರಂಗಭೂಮಿಯಲ್ಲೇ ಇದ್ದೀವಿ, ಬಣ್ಣ ಹಾಕೊಳ್ಳದೆ ಇದ್ದೀವಿ. ನಾವು ಬಣ್ಣ ಹಾಕ್ಕೊಂಡು ಸುಮಾರಾಗಿ ನಾಟಕ ಮಾಡ್ತೀವಿ, ನೀವೆಲ್ಲರೂ ಬಹುತೇಕ ಬಣ್ಣ ಇಲ್ಲದೆ ನಾಟಕ ಚೆನ್ನಾಗಿ ಮಾಡ್ತೀರಾ ಅಂತ ಭಾಳ ಜನ ಹೇಳ್ತಿರ್ತಾರೆ. ಆ ದೃಷ್ಟಿಯಿಂದ ನಾವಿಬ್ಬರು ಬಣ್ಣ ಹಾಕೋದ್ರಿಂದ ಅಷ್ಟು ಕೆಟ್ಟಿಲ್ಲ. ಯಾರ್ಯಾರು ಬಣ್ಣ ಹಾಕಲ್ವೋ ಅವರೆಲ್ಲ ಕೆಟ್ಟಿದ್ದಾರೆ ಅನ್ನೋ ಒಂದು ಕಲ್ಪನೆ ಇದೆ. ಆ ಕಲ್ಪನೆ ಹೋಗಿಸ್ಬೇಕಾದ್ರೆ ರಾಜಕೀಯ ಶುದ್ಧೀಕರಣ, ವ್ಯಾಪಾರಿ ಶುದ್ಧೀಕರಣ, ಸಾಮಾಜಿಕ ಶುದ್ಧೀಕರಣ, ಸಾಂಸ್ಕೃತಿಕ ಶುದ್ಧೀಕರಣ, ಸಾಹಿತ್ಯಿಕ ಶುದ್ಧೀಕರಣ ಆಗಲಿ ಅಂತ ನಾನು ಹೇಳ್ತಾ ನನ್ನ 2 ಮಾತು ಇವರೆಲ್ಲರ ಮಾತು ನೀನೇ ಆಡು ಅಂತ ಹೇಳಿದ್ರಿಂದ ಸ್ವಲ್ಪ ಉದ್ದ ಮಾಡಿದೆ ಅಂತ ಹೇಳ್ಕೊಂಡು ಕ್ಷಮಿಸಿ. ನನ್ನ ಧನ್ಯವಾದಗಳು. ಸೀತಾರಾಮ ಸರ್, ಒಂದೆರಡು ಮಾತು ನಮ್ಗೆ. ಈ ಚಂದ್ರು ಮಾತಾಡಿದ್ಮೇಲೆ ಯಾರಾದರೂ ಮಾತಾಡೋಕ್ಕಾಗುತ್ತೇನ್ರಿ? ಅವ್ರಿಗೆ ಬುದ್ಧಿ ಇರಲ್ಲ. ಚಂದ್ರು ಮಾತಾಡಿದ್ಮೇಲೆ ಮಾತಾಡೋರಿಗೆ ಹ್ಞೂನಪ್ಪ, ಎಲ್ಲ ಖಾಲಿ ಮಾಡಿರ್ತೀಯ ನೀನು. ಇರುತ್ತೆ, ಏನಿಲ್ಲ. ಇವತ್ತು ನಾವು ಚಿಕ್ಕನ್ನಲ್ಲಿ ಹೇಳ್ತಾ ಇದ್ರು, ಈ ಹಳ್ಳಿಯಿಂದ ಯಾಕೆಲ್ಲರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.